हेलो हाई नमस्कार वेलकम टू फूड मीडिया नानु शरत कुमार। ಸ್ನೇಹಿತರೆ, ನಾನು ಇವತ್ತು ನಿಮಗೆ ತಿಳಿಸಲಿಕ್ಕೆ ಹೊರಟಿರುವಂಥ ವಿಷಯ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಹೂವಿನ ಗಿಡದ ಬಗ್ಗೆ ತೋರಿಸ್ತೀನಿ. ಅದು ಕೇವಲ ಹೂವಿನ ಗಿಡ ಅಲ್ಲ, ಅದರಲ್ಲಿ ಔಷಧಿ ಗುಣ ಇರುವಂಥ ಒಂದು ಹೂವಿನ ಗಿಡ. ಸ್ನೇಹಿತರೆ, ನಾನು ಈ ಹೂವಿನ ಗಿಡನ ತುಂಬ ಕಡೆ ನೋಡಿದ್ದೀನಿ. ಪ್ರತಿಯೊಬ್ಬರ ಮನೆಯಲ್ಲಿ ಆಲ್ಮೋಸ್ಟ್ ಇರುತ್ತೆ. ಅವ್ರು ನಟ್ಟಿರುವಂಥ ಕಾರಣ ಪ್ರತಿದಿನ ಹೂ ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಇದರಲ್ಲಿ ಔಷಧಿ ಗುಣ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಆ ಹೂವಿನ ಗಿಡ ಯಾವುದು, ಅದರ ಔಷಧಿ ಗುಣಗಳೇನು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಹಾಗಾದರೆ ಆ ಗಿಡ ಯಾವುದು, ಬನ್ನಿ ಸ್ನೇಹಿತರೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ತೋರಿಸಲಿಕ್ಕೆ ಒಂದು ಗಿಡ ಇದೆ. ಇದಕ್ಕೆ ನಿತ್ಯ ಪುಷ್ಪ ಅಂತಾರೆ, ಅದೇ ರೀತಿ ಸದಾ ಪುಷ್ಪ ಅಂತ ಸಹ ಹೆಸರಿದೆ. ನೀವು ಕಾಣ್ತಿರ್ಬೋದು, ನಮ್ಮ ಹತ್ರಲ್ಲಿರೋದಂಥದ್ದು ಪಿಂಕ್ ಕಲರ್ನ ಹೂ ಬಿಡುವಂಥ ಗಿಡ. ಇದು ನಾನು ನಿಮ್ಗೆ ಹತ್ತಿರ ತೋರಿಸ್ತೀನಿ, ಆಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಕರೆಯುವ ಈ ಗಿಡದ ವೈಜ್ಞಾನಿಕ ಹೆಸರು ಬಂದು ಕ್ಯಾಥರಂಥಸ್ ರೋಸಸ್. ಈ ಗಿಡವನ್ನು ಹೆಚ್ಚಾಗಿ ಅಲಂಕಾರಿಕವಾಗಿ ಬೆಳೀತಾರೆ. ಅಲಂಕಾರಿಕವಾಗಿ ಅಲ್ಲದೆ ಇದನ್ನು ಔಷಧೀಯ ಸಸ್ಯವಾಗಿ ಸಹ ಕೆಲವು ಕಡೆ ಬೆಳೆಸ್ತಿದ್ದಾರೆ. ಇದರಲ್ಲಿ ಹೆಚ್ಚಾಗಿ ಎರಡು ರೀತಿಯ ಹೂ ಬಿಡುವಂಥ ಗಿಡಗಳನ್ನು ನೋಡ್ಬೋದು. ಒಂದು ನಾನು ತೋರಿಸ್ತಿರುವಂಥ ಗುಲಾಬಿ ಬಣ್ಣ, ಹಾಗೆ ಇನ್ನೊಂದು ಬಂದು ಬಿಳಿ ಬಣ್ಣದ್ದು. ಸಾಮಾನ್ಯವಾಗಿ ಇದೆರಡು. ಇದು ಬಿಟ್ಟು ಇದರಲ್ಲಿ ಕೆಲವು ಕಲರ್ ವ್ಯತ್ಯಾಸ ಆದಂತಹ ಕೆಲವು ಹೂಗಳನ್ನು ಕಾಣಬಹುದು. ಆದರೆ ಹೆಚ್ಚಾಗಿ ಔಷಧಿಯಲ್ಲಿ ಬಳಕೆಯಾಗುವಂಥ ಗಿಡ ಇದೆರಡು, ಒಂದು ಕಡುಗು ಗುಲಾಬಿ ಬಣ್ಣದ್ದು ಮತ್ತು ಇನ್ನೊಂದು ಬಿಳಿ ಬಣ್ಣದ್ದು. ಈ ಹೂ 5 ದಳಗಳನ್ನು ಹೊಂದಿದೆ. ಈ ಗಿಡ ಹೆಚ್ಚಾಗಿ ಆಸ್ಟ್ರೇಲಿಯಾ, ಮಲೇಷಿಯಾ, ನಮ್ಮ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಕಾಣಸಿಗುತ್ತೆ. ಇದು ಹೆಚ್ಚಾಗಿ ಎಲ್ಲಿ ಉಷ್ಣವಲಯ ಇದೆಯೋ ಅಲ್ಲಿ ಈ ಗಿಡ ಸ್ವಾಭಾವಿಕವಾಗಿ ಬೆಳೆಯುತ್ತೆ. ಈ ಗಿಡ ಅತಿ ಹೆಚ್ಚಾಗಿ ಬೆಳೆಯೋದು ಆಸ್ಟ್ರೇಲಿಯಾದಲ್ಲಿ. ಆದರೆ ಅಲ್ಲಿ ಈ ಗಿಡದ ವ್ಯಾಲ್ಯೂ ಅವರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನು. ಅಲ್ಲಿ ಇದೊಂದು ಕಳೆಗಿಡ ಆಗಿ ಅವರು ನೋಡ್ತಾರೆ. ನಾವಿಲ್ಲಿ ಏನೀಗ ಹುಲ್ಲೆಲ್ಲ ಕಳೆಗಿಡ ಅಂತ ಹೇಳ್ತೀವೋ ಆ ರೀತಿಯ ಕಳೆಗಿಡಗಳ ಪಟ್ಟಿಯಲ್ಲಿ ಇದು ಒಂದು. ಬಿಳಿ ಬಣ್ಣದ ಹೂವಲ್ಲಿ ಒಂದು ಪ್ಲೈನ್ ಆಗಿರುವಂಥ ಬಿಳಿ ಬಣ್ಣ ಇದೆ, ಇನ್ನೊಂದು ಬಿಳಿ ಬಣ್ಣದ ನಡುವಲ್ಲಿ ಗುಲಾಬಿ ಬಣ್ಣದ ನಾವು ಸರ್ಕಲ್ಗಳನ್ನ ಚುಕ್ಕೆಯನ್ನು ನೋಡ್ಬೋದು. ಕಣ್ಣಿನ ಆಕಾರದ ಒಂದು ಚುಕ್ಕೆ ಸಹ ನೋಡಬಹುದು. ಈ ಗಿಡಕ್ಕೆ ನಿತ್ಯ ಪುಷ್ಪ ಅಥವಾ ಸದಾಪುಷ್ಪ ಅಂತ ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಇದು ವರ್ಷದ 365 ದಿನಗಳು ಸಹ ಪ್ರತಿದಿನ ಹೂ ಬಿಡುವಂತಹ ಗಿಡ ಆಗಿದೆ. ಈ ಗಿಡದ ತವರೂರು ಬಂದು ಮೆಡಗಸ್ಕಾರ್. ಇದನ್ನು ಮೆಡಗಸ್ಕಾರ್ನ ಉದ್ಯಾನಗಳಲ್ಲಿ ಅಲಂಕಾರಿಕ ಪುಷ್ಪವಾಗಿ ಇದನ್ನ ಬೆಳೆತಿದ್ದಾರೆ. ಈ ಗಿಡವು ಹೆಚ್ಚಾಗಿ ಬೀಜ ಪ್ರಸರಣದಿಂದನೇ ಹುಟ್ಟುತ್ತೆ. ಇದರ ಬೀಜ ಸಣ್ಣ ಕೋಡಿನ ರೀತಿಯಲ್ಲಿದ್ದು ಆ ಕೋಡಿನ ಒಳಗೆ ಬೀಜಗಳಿರ್ತವೆ. ಈ ಕೋಡು ಸುಮಾರು 2 ರಿಂದ 4 ಸೆಂಟಿಮೀಟರ್ನಷ್ಟು ಉದ್ದ ಇರುತ್ತೆ. ಇದರ ಬೀಜ ಕಪ್ಪು ಬಣ್ಣದಿಂದ ಕೂಡಿರುತ್ತೆ. ಗಿಡದ ಕಾಂಡವನ್ನು ನೆಟ್ಟು ಸಹ ನಾವು ಇದನ್ನು ಗಿಡ ಬೆಳೆಸಬಹುದು. ಇದಕ್ಕೆ ಮರಳು ಮಿಶ್ರಿತ ಮೆತ್ತನೆ ಮಣ್ಣಿದ್ರೆ ತುಂಬ ಒಳ್ಳೆಯದು. ಇದಕ್ಕೆ ನಾವು ಪ್ರತಿನಿತ್ಯ ನೀರು ಹಾಕಬೇಕಂತೇನಿಲ್ಲ. ಪ್ರತಿನಿತ್ಯ ನೀರು ಹಾಕದಿದ್ರೂ ಸಹ ಪರವಾಗಿಲ್ಲ, ಇದು ಬೆಳೆಯುತ್ತೆ. ಇದಕ್ಕೆ ಕನ್ನಡದಲ್ಲಿ ಬಟ್ಲ ಹೂವು ಅಂತಾರೆ, ಗಣೇಶನ ಹೂವು ಅಂತಾರೆ. ನಾನು ಆವಾಗಲೇ ಹೇಳಿದಾಗೆ ಸದಾ ಪುಷ್ಪನ ಅಂತಾರೆ, ನಿತ್ಯ ಪುಷ್ಪ ಅಂತಾರೆ. ಅದೇ ರೀತಿ ಸದಾ ಮಲ್ಲಿಗೆಯನ್ನು ಸಹ ಕರೀತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಓಲ್ಡ್ ಮೈಡ್ ಅಂತಲೂ ಕರೀತಾರೆ. ಮಲಯಾಳಮಲ್ಲಿ ಬನಪ್ಪು, ನಿತ್ಯ ಕಲ್ಯಾಣಿ ಅಂತ ಕರೀತಾರೆ. ಇದನ್ನು ತೆಲುಗುವಲ್ಲಿ ಬಿಲ್ಲಗನಿರು ಅಂತ ಸಹ ಕರೀತಾರೆ. ಇನ್ನು ಈ ಗಿಡದ ಔಷಧೀಯ ಗುಣಗಳೇನಂತ ನಾವು ನೋಡ್ಲಿಕ್ಕೆ ಹೊರಟ್ರೆ, ಸದಾಪುಷ್ಪ ಗಿಡವು ಸುಮಾರು 88 ಕ್ಷಾರ ಪದಾರ್ಥಗಳನ್ನು ಒಳಗೊಂಡಂತಹ ಗಿಡವಾಗಿದೆ. ಈ ಸದಾಪುಷ್ಪವನ್ನು ಸಂಸ್ಕರಿಸಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ. ಅದೇ ರೀತಿ ಈ ಎಲೆಗಳಿಂದ ಸಿಗುವ ವಿನ್ಕ್ರಿಸ್ಟನ್ ಮತ್ತು ವಿನ್ಬ್ಲಾಸ್ಟಿನ್ ಅನ್ನು ರಕ್ತದ ಕ್ಯಾನ್ಸರ್ ನಿವಾರಣೆಯಲ್ಲಿ ಬಳಸಲಾಗುತ್ತೆ. ಮಧುಮೇಹ ರೋಗದ ನಿಯಂತ್ರಣವಾಗಿ ಸಹ ಇದನ್ನು ಬಳಸ್ತಾರೆ. ಎಳೆ ಮಗುವಿನ ಹೊಟ್ಟೆ ನೋವು ನಿವಾರಣೆಗೆ ಸಹ ಈ ಎಲೆಯ ರಸಗಳನ್ನು ತೆಗೆದು ಕುಡಿಸುವುದರಿಂದ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದೇ ರೀತಿ ರಕ್ತದ ಒತ್ತಡ ಸಮಸ್ಯೆಯಲ್ಲೂ ಸಹ ಸದಾಪುಷ್ಪದ ರಸವನ್ನು ಬಳಸಲಾಗುತ್ತೆ. ಈ ಗಿಡದ ಎಲೆಗಳನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಚೂರ್ಣ ಮಾಡಿಟ್ಕೊಂಡು ಅರ್ಧ ಟೀ ಸ್ಪೂನ್
ಚಮಚ ಚೂರ್ಣವನ್ನು 1 ಚೆಂಬು ನೀರಿಗೆ ಹಾಕಿ ಕಾಯಿಸಿ ಆರಿಸಿ 3 ಟೀ ಚಮಚ ದಿವಸಕ್ಕೆ ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ ನಾವು ಕುಡಿದ್ರಿಂದ ಇಡೀ ಮಾನವ ಕುಲವನ್ನೇ ರಕ್ತದ ಕ್ಯಾನ್ಸರಿಂದ ಉಳಿಸುವಂಥ ಸಾಮರ್ಥ್ಯ ಈ ಗಿಡಕ್ಕಿದೆ. ಇನ್ಯಾರಿಗಾದರೂ ಸಕ್ಕರೆ ಕಾಯಿಲೆ ಇದ್ದರೆ ಅಂಥವರು ಸಹ ಹಾಗೆ ಈ ಗಿಡದ 4-5 ಹಸಿರು ಎಲೆಗಳನ್ನು ಚೆನ್ನಾಗಿ ತೊಳೆದು ಪ್ರತಿನಿತ್ಯ ಬೆಳಗ್ಗೆ ತಿನ್ನಬೇಕು. ಅಥವಾ ಬರೀ ಹೊಟ್ಟೆಯಲ್ಲಿ ಈ ಗಿಡದ ಹೂಗಳನ್ನು ಅಗೆದು ತಿನ್ನಬಹುದು. ಅಥವಾ 4 ಬಿಳಿ ಪುಷ್ಪವನ್ನು ಅರ್ಧ ಬಟ್ಟಲು ನೀರಿಗೆ ಹಾಕಿ ಕಾಯಿಸಿ ಕಾಲು ಬಟ್ಟಲು ಕಷಾಯವನ್ನು ತಣ್ಣಗೆ ಮಾಡಿ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಸಹ ಹಾಗೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ. ಇನ್ನು ಅಧಿಕ ರಕ್ತ ಒತ್ತಡ ಇದ್ದರೂ ಸಹ ಹಾಗೆ ಈ ಗಿಡದ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿಟ್ಕೊಂಡು 1 ಟೀ ಚಮಚ ಚೂರ್ಣವನ್ನು 1 ಬಟ್ಟಲು ನೀರಿಗೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಅದೇ ರೀತಿ ಸುಟ್ಟ ಗಾಯ ಮತ್ತು ಬೊಬ್ಬೆಗಳು ಸಹ ಹಾಗೆ ಇದರ 1 ಹಿಡಿ ಹಸಿ ಎಲೆಯನ್ನು ತಂದು ಚೆನ್ನಾಗಿ ಅದರ ರಸ ತೆಗೆದು ಆ ರಸವನ್ನು ಸ್ವಲ್ಪ ಹಸಿ ಅಕ್ಕಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಗಾಯದ ಮೇಲೆ ಲೇಪನ ಮಾಡೋದ್ರಿಂದ ಸಹ ಹಾಗೆ ಸುಟ್ಟ ಗಾಯ ಮತ್ತು ಬೊಬ್ಬೆಗಳು ತುಂಬ ಬೇಗನೆ ಕಡಿಮೆ ಆಗುತ್ತೆ. ಅದೇ ರೀತಿ ಬೇದಿ ಮತ್ತು ರಕ್ತ ಬೇದಿಯಲ್ಲಿ ಸಹ ಹಾಗೆ ಇದರ ಔಷಧಿ ಗುಣ ತುಂಬ ಪ್ರಭಾವ ಬೀರುತ್ತೆ. 10 ಗ್ರಾಂ ಹಸಿ ಎಲೆಗಳನ್ನು ತಂದು ಚೆನ್ನಾಗಿ ಕಾಯಿಸಿ ಕಷಾಯ ಮಾಡಿ ತಣ್ಣಗಾದ ಮೇಲೆ ಈ ಕಷಾಯವನ್ನು 2 ಭಾಗ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಸೇವಿಸಬೇಕು. ಇದೇ ರೀತಿ 5ರಿಂದ 7 ದಿವಸ ನಾವು ಸೇವಿಸೋದ್ರಿಂದ ಮಲಬದ್ಧತೆಯನ್ನು ಸಂಪೂರ್ಣವಾಗಿ ನಿವಾರಿಸುವಂಥ ಗುಣ ಈ ಗಿಡಮೂಲಿಕೆಗಿದೆ. ಏನಾದರೂ ಬಿದ್ದೇನಾದರೂ ಗಾಯ ಆದರೂ ಸಹ ಹಾಗೆ ಆ ಗಾಯಕ್ಕೆ ಒಣಗಿದ ಎಲೆಗಳನ್ನು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯದಿಂದ ಬರುವ ರಕ್ತ ನಿಲ್ಲುತ್ತೆ. ಅದೇ ರೀತಿ ಗಾಯ ಸಹ ಆದಷ್ಟು ಬೇಗ ವಾಸಿಯಾಗುತ್ತೆ. ಇನ್ನು ಮಲೇರಿಯಾ ಜ್ವರಕ್ಕೆ ಸಹ ಇದು ಒಂದು ಒಳ್ಳೆಯ ಔಷಧಿ. ಈ ಗಿಡದ ಎಲೆಗಳನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಮಲೇರಿಯಾ ಸಹ ತುಂಬ ಬೇಗನೆ ಗುಣ ಆಗುತ್ತೆ. ನಾವು ಪ್ರತಿನಿತ್ಯ ಈ ಗಿಡದ ಒಂದೊಂದು ಎಲೆಗಳನ್ನು ತಿಂದರೆ ಸಾಕು ನಮ್ಮ ವೃದ್ಧಾಪ್ಯವನ್ನು ಇದು ತಡೆಯುತ್ತೆ. ವೃದ್ಧಾಪ್ಯ ಅಂತಂದ್ರೆ ನಮಗೇನು ವೃದ್ಧಾಪ್ಯದ ಲಕ್ಷಣಗಳು ಕಾಣುತ್ತೋ ಅಂತ ಲಕ್ಷಣಗಳನ್ನು ತಡೆ ಹಿಡಿಯುತ್ತೆ. ಚರ್ಮ ಸುಕ್ಕಟ್ಟದಾಗಲಿ ಬೇರೆ ಇತರ ಗುಣಲಕ್ಷಣಗಳನ್ನು ತಡೆ ಹಿಡಿಯುತ್ತೆ. ಅಷ್ಟೇ ಅಲ್ಲದೆ ಇದು ಮೊಡವೆಗೆ ಸಹ ಒಂದು ಒಳ್ಳೆಯ ಔಷಧಿ ಅಂತಾನೆ ಹೇಳಬಹುದು. ಇದರ ಎಲೆಗಳ ಜೊತೆ ಅರಿಶಿನವನ್ನು ಪೇಸ್ಟ್ ಮಾಡಿ ನೀವು ಮುಖಕ್ಕೆ ಹಚ್ಚಬೇಕು. ಹಚ್ಚಿ ಚೆನ್ನಾಗಿ ಒಣಗಿದ ನಂತರ ನೀವು ಬರೀ ನೀರಿನಿಂದ ಮುಖ ತೊಳ್ಕೊಳ್ಳಿ. ಇದು ಮೊಡವೆ ನಿವಾರಣೆಗೆ ಸಹ ಒಂದು ಒಳ್ಳೆಯ ಔಷಧಿ ಆಗುತ್ತೆ. ಅದೇ ರೀತಿ ಮುಖದಲ್ಲಿರುವಂಥ ಮೊಡವೆ ಕಲೆಗಳನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದರ ಎಲೆಗಳನ್ನು ಕಷಾಯ ಮಾಡಿ ಕುಡಿಯೋದ್ರಿಂದ ಮುಟ್ಟಿನಲ್ಲಿ ಬರುವ ವಿಪರೀತ ಹೊಟ್ಟೆ ನೋವನ್ನು ಸಹ ಇದು ಕಡಿಮೆ ಮಾಡುವಂಥ ಔಷಧಿ ಗುಣ ಸಹ ಇದು ಹೊಂದಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇನ್ನೂ ಸದಪುಷ್ಪ ಅಥವಾ ನಿತ್ಯಪುಷ್ಪದ ಗಿಡ ಇಲ್ಲ ಅಂತಂದ್ರೆ ಎಲ್ಲಿನಾದ್ರೂ ಹುಡುಕಿ ತಂದು ಒಂದು ನೆಟ್ಟಿರಿ. ಇವತ್ತೆಲ್ಲ ನಾಳೆ ನಮಗೊಂದು ಔಷಧಿಗೆ ಉಪಯೋಗ ಆಗಬಹುದು. ಇದಿಷ್ಟು ಸದಪುಷ್ಪ ಗಿಡದ ಸಂಪೂರ್ಣವಾದ ಒಂದು ಮಾಹಿತಿ. ನಿಮಗೆ ಇನ್ನೇನಾದರೂ ಈ ವಿಡಿಯೋದ ಬಗ್ಗೆ ಡೌಟ್ಸ್ ಏನಾದಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನಿಮಗೆ ಖಂಡಿತವಾಗ್ಲೂ ಅದಕ್ಕೆ ಆನ್ಸರ್ನ ಮಾಡ್ತೀನಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನೀವು ಕೊಡುವಂಥ ಲೈಕ್ ನಾವು ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಉತ್ತೇಜನ ಕೊಟ್ಟಾಗುತ್ತೆ. ಅಷ್ಟೇ ಅಲ್ಲದೆ ಒಳ್ಳೊಳ್ಳೆ ವಿಷಯಗಳು ಇನ್ನೂ ಒಂದು 10 ಜನಕ್ಕೆ ತಲುಪಲಿಕ್ಕೆ ಸಹಾಯ ಆಗಬಹುದು. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನಮಸ್ಕಾರ.